ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅನ್ನೋದು ಕೇವಲ ವಯೋವೃದ್ಧರ ಸಮಸ್ಯೆಯಾಗಿ ಉಳ್ಕೊಂಡಿಲ್ಲ. 20, 30 ಹಾಗೂ 40ರ ಹರೆಯದವರಲ್ಲಿಯೂ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಿದೆ. ಅನಿಯಮಿತ ಜೀವನ ಶೈಲಿ, ಒತ್ತಡ, ನಿದ್ರಾಹೀನತೆ, ಧೂಮಪಾನ ಹಾಗೂ ಜಂಕ್ ಫುಡ್ ಸೇವನೆ ಇದಕ್ಕೆ ಪ್ರಮುಖ ಕಾರಣಗಳಾಗಿವೆ. ಆದರೆ ಕೆಲವು ಸರಳ ಆರೋಗ್ಯಕರ ಅಭ್ಯಾಸಗಳನ್ನು ರೂಢಿಸಿಕೊಂಡ್ರೆ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತದ ಅಪಾಯವನ್ನ ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು. ಹಾಗಾದ್ರೆ ಯಾವೆಲ್ಲ ಅಭ್ಯಾಸ ರೂಢಿಸ್ಕೊಳ್ಬೇಕು ಅಂತೀರಾ? ಈ ಸ್ಟೋರಿ ನೋಡಬೇಕು. ಹೌದು, 15ರಿಂದ 20 ವರ್ಷಗಳ ಹಿಂದೆ ಯುವಕರಲ್ಲಿ ಹೃದಯಾಘಾತ ಆಗುವ ಸಂಖ್ಯೆ ತೀರಾ ಕಡಿಮೆ ಇತ್ತು. ಆದರೆ ಇತ್ತೀಚೆಗೆ ಅದು ಜಾಸ್ತಿ ಆಗ್ತಿದೆ. ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಸಾಯುವವರ ಸಂಖ್ಯೆ ಹೆಚ್ಚಾಗ್ತಿರೋದು ಆತಂಕಕಾರಿ. ಆದರೆ ಸರಿಯಾದ ಜೀವನ ಶೈಲಿ ಬದಲಾವಣೆಯಿಂದ ಈ ಅಪಾಯವನ್ನು ಬಹುತೇಕ ತಪ್ಪಿಸಬಹುದು ಅಂತ ಹೇಳಿ ಹೃದ್ರೋಗ ತಜ್ಞರು ಹೇಳ್ತಿದ್ದಾರೆ. ಹಾಗಾದರೆ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ತಡೆಗಟ್ಟಲು ನಾವುಗಳು ಕೆಲ ಸರಳ ಸೂತ್ರಗಳನ್ನು ಪಾಲಿಸುವ ಮೂಲಕ ಹೃದಯಾಘಾತದ ಅಪಾಯವನ್ನು ತಡೆಯಬಹುದಾಗಿದೆ. ಹಾಗಾದರೆ ಯಾವೆಲ್ಲ ಅಂಶಗಳನ್ನು ಪಾಲಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ದಿನನಿತ್ಯ ವ್ಯಾಯಾಮ ಮಾಡೋದು. ನಿಮ್ಮ ಹೃದಯವು ಒಂದು ಸ್ನೇಹಿತನಂತೆ. ಅದನ್ನು ಪ್ರತಿದಿನ ಸ್ವಲ್ಪ ಚಲಿಸುವಂತೆ ಮಾಡಿ. ಪ್ರತಿದಿನ 30ರಿಂದ 45 ನಿಮಿಷದವರೆಗೂ ನಡೆಯೋದು, ಜಾಗಿಂಗ್, ಸೈಕ್ಲಿಂಗ್ ಅಥವಾ ಯೋಗ ಮಾಡಿ. ಕುಳಿತುಕೊಂಡು ಕೆಲಸ ಮಾಡುವವರು ಪ್ರತಿ ಗಂಟೆಗೊಮ್ಮೆ ಎದ್ದು 5 ನಿಮಿಷ ನಡೆಯೋದನ್ನು ಅಭ್ಯಾಸ ಮಾಡಿ. ವ್ಯಾಯಾಮವು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ, ಅಲ್ಲದೆ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ. ಇನ್ನು ಮತ್ತೊಂದು ಅಂಶ ಆರೋಗ್ಯಕರ ಆಹಾರ. ನೀವು ಏನು ತಿಂತೀರೋ ಅದೇ ನಿಮ್ಮ ಹೃದಯ. ಹೌದು, ನಿಮ್ಮ ಆಹಾರ ಕ್ರಮದಲ್ಲಿ ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು, ಡ್ರೈ ಫ್ರೂಟ್ಸ್ ಮತ್ತು ಮೀನನ್ನು ಸೇರಿಸಿ. ಇದು ನಿಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸುತ್ತೆ. ಹೊರಗೆ ಫಾಸ್ಟ್ ಫುಡ್ನಲ್ಲಿ ಸಿಗುವ ಸಕ್ಕರೆ, ಮೈದಾ, ಹೆಚ್ಚು ಉಪ್ಪು ಮತ್ತು ಫ್ರೈ ಮಾಡಿದ ಆಹಾರವನ್ನು ಕಡಿಮೆಗೊಳಿಸಿ. ದಿನಕ್ಕೆ 2ರಿಂದ 3 ಲೀಟರ್ ನೀರನ್ನು ಕುಡಿಯೋದನ್ನು ಮರಿಬೇಡಿ. ಇನ್ನು ಧೂಮಪಾನ ಮತ್ತು ಮದ್ಯಪಾನ ತ್ಯಜಿಸೋದು. ನಿಮ್ಮ ಹೃದಯಕ್ಕೆ ದೊಡ್ಡ ಶತ್ರು ಅಂತಂದರೆ ಅದು ಸಿಗರೆಟ್. ಧೂಮಪಾನ ಮತ್ತು ಅತಿಯಾದ ಮದ್ಯಪಾನವನ್ನು ಇವತ್ತೇ ಬಿಟ್ಟುಬಿಡಿ. ಒಂದು ಸಿಗರೇಟ್ ಕೂಡ ಹೃದಯಕ್ಕೆ ದೊಡ್ಡ ಹಾನಿ ಮಾಡುತ್ತೆ. ಧೂಮಪಾನ ಮತ್ತು ಅತಿಯಾದ ಮದ್ಯಪಾನವನ್ನು ಸಂಪೂರ್ಣವಾಗಿ ತ್ಯಜಿಸಿದರೆ ಯುವಕರಲ್ಲಿ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತೆ. ಇನ್ನು ಮತ್ತೊಂದು ಪ್ರಮುಖ ಅಂಶ ತೂಕ ನಿಯಂತ್ರಣ ಮತ್ತು ಬೊಜ್ಜು ಇಳಿಕೆ. ಹೊಟ್ಟೆಯ ಬೊಜ್ಜು ಹೃದಯಕ್ಕೆ ಅತ್ಯಂತ ಅಪಾಯಕಾರಿ. ಸಕ್ಕರೆ ಮತ್ತು ಕೊಬ್ಬು ಹೆಚ್ಚಿರುವ ಆಹಾರವನ್ನು ಕಡಿಮೆಗೊಳಿಸಿ. ನಿಯಮಿತ ವ್ಯಾಯಾಮದೊಂದಿಗೆ ತೂಕವನ್ನು ಸರಿಯಾಗಿ ನಿಯಂತ್ರಿಸಿ. ಈ ಮೂಲಕ ಹೃದಯಾಘಾತದ ಅಪಾಯ ಕಡಿಮೆ ಮಾಡಬಹುದು. ಇದರ ಜೊತೆಗೆ ಬಿಪಿ ಮತ್ತು ಶುಗರ್ ಟೆಸ್ಟ್ ಮಾಡಿಸಿ. ಪ್ರತಿ ವರ್ಷ ಒಮ್ಮೆ ಬಿಪಿ, ಶುಗರ್, ಕೊಲೆಸ್ಟ್ರಾಲ್ ಮತ್ತು ಇತರೆ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳಿ. ಕುಟುಂಬದಲ್ಲಿ ಹೃದಯ ಕಾಯಿಲೆ ಇದ್ದರೆ 25 ವರ್ಷದಿಂದಲೇ ಈ ಪರೀಕ್ಷೆಗಳನ್ನು ಪ್ರಾರಂಭ ಮಾಡಿ. ಇದರಿಂದ ಆರಂಭದಲ್ಲೇ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಇನ್ನು ಮುಖ್ಯವಾಗಿ ಪ್ರೆಷರ್ ಕಂಟ್ರೋಲ್ ಮಾಡೋದು. ದೇಹಕ್ಕೆ ವ್ಯಾಯಾಮ ಎಷ್ಟು ಮುಖ್ಯವೋ ಮಾನಸಿಕ ಒತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಷ್ಟೇ ಮುಖ್ಯ. ಪ್ರತಿದಿನ ನೀವು 7ರಿಂದ 8 ಗಂಟೆಗಳ ಕಾಲ ಉತ್ತಮ ನಿದ್ರೆ ಮಾಡಬೇಕು. ಎಲ್ಲದಕ್ಕಿಂತ ಕೆಲಸದ ಒತ್ತಡವನ್ನು ಸುಲಭವಾಗಿ ನಿರ್ವಹಿಸುವ ಕೌಶಲ್ಯ ಕಲಿಯಿರಿ. ಈ ಎಲ್ಲ ಸಲಹೆಗಳನ್ನು ಫಾಲೋ ಮಾಡೋ ಮೂಲಕ ನೀವು ಹೃದಯ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಒಟ್ಟಾರೆಯಾಗಿ ಹೃದಯಾಘಾತಕ್ಕೆ ಚಿಕಿತ್ಸೆ ಹುಡುಕುವ ಮುನ್ನ ಅದನ್ನು ತಡೆಯುವ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ. ಯಾಕಂದರೆ ಆರೋಗ್ಯಕರ ಹೃದಯವೇ ಆರೋಗ್ಯಕರ ಜೀವನದ ನಿಜವಾದ ಬಂಡವಾಳ. ಹಾಗಾಗಿ ವಯಸ್ಸು ಚಿಕ್ಕದಿರಬಹುದು, ಆದರೆ ಹೃದಯದ ಜವಾಬ್ದಾರಿ ದೊಡ್ಡದು. ಇವತ್ತು ತೆಗೆದುಕೊಳ್ಳುವಂತಹ ಆರೋಗ್ಯಕರ ನಿರ್ಧಾರವೇ ನಾಳೆಯ ಜೀವ ಉಳಿಸಬಹುದು ಅನ್ನೋದು ನಮ್ಮ ಸಲಹೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.